ಕೆ ಜಿ ಮೀನು 2.5 kg ಮೀನು ಸಾಕ ಸರ್ ಮಾಡ್ಕೊಡ್ತಾರೆ ನೋಡಿ ಇಲ್ಲೇ ಫಿಶ್ ಎಲ್ಲ ಐತೆ ಆಗೋ ಅಲ್ಲಿದೆ ಆ ಬ್ರಿಡ್ಜ್ ಮೇಲೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಅಭಿಷೇಕ್ ವೀರ ಕನ್ನಡಿಗ. ಇವತ್ತು ನಾವು ಹೋಗ್ತಾ ಇರೋದು ಪ್ಲೇಸ್ ಬಂದು ಹೊಗೆನೆಕಲ್ ಫಾಲ್ಸು. ಬೆಂಗಳೂರಿಂದ ಜಸ್ಟ್ 125 ಕಿಲೋಮೀಟ್ರ್ ದೂರದಲ್ಲಿದೆ. ಫಾಲ್ಸ್ ನೋಡೋ ಆಸೆ ಅಂತೂ ನನಗಂತೂ ಇಲ್ಲ, ಬಟ್ ಅಲ್ಲಿ ಕೊಡುವಂಥ ಫಿಶ್ ಫ್ರೈ ಟ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ. ಇವನಿಗೆ ದಾರಿ ಹೇಳೋ ಅಂದರೆ ಎಲ್ಲ ರಾಂಗ್ ರೂಟುಗಳು ತೋರಿಸ್ಬಿಟ್ಟು ಊರೊಳಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ ಪಾಪ. ಆನೆ ಅಲ್ಲಿ ಕಾರ್ ಮೇಲೆ ನೋಡಿ ನೋಡಿ ಆನೆ ಅಂತ ಇದು. ಆನೆನೇನೋ ಅದು ಕಣ, ಅದೇ ಗೊತ್ತಾಯ್ತು. ಏನೋ ಇಲ್ಲೆಲ್ಲೋ ಬಂದ್ಬಿಡ್ತು ಅನ್ನೋ ತರ ಹೇಳ್ದೆ. ನಾವು ಬಂದ್ಬಿಡ್ತು ಅಂತ ಹೇಳಿಲ್ಲ, ಬರೀ ಆನೆ ಅಂತ ಈಗ ರೀಚ್ ಆಗಿದ್ದೀವಿ ಹೊಗೆನೆಕಲ್ ಫಾಲ್ಸ್ ಹತ್ರ. ಫುಲ್ ಕ್ರೌಡ್ ಇದೆ. ನಮ್ಮ ಹುಡುಗ ನಂಬ್ಕೊಂಬಂದ್ರಿ. ಓ ಇಲ್ಲಿದ್ದಾರೆ, ನೀವೇನಿಲ್ಲಿ ನಂಬ್ಕೊಂಬಂದೆ. ಅವನು ನೋಡಿದ್ರೆ ಆ ಕಡೆ ಕರ್ನಾಟಕ ಸೈಡಲ್ಲಿ ಇರೋದು ಅಂಗಡಿಗಳ ಹೆಸ್ರು ಹೇಳ್ತಾನೆ. ನಾವು ನೋಡಿದ್ರೆ ತಮಿಳ್ನಾಡು ಸೈಡಲ್ಲಿದ್ದೀರಿ. ಹೆಂಗೆ ಇವಾಗ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ. ಫೈನಲಿ ಒಬ್ಬನ ಕಳಿಸಿದ್ದಾನೆ, ಶಂಕರಣ್ಣ ಅಂತ. ನಿಮ್ಮ ಹೆಸ್ರು ಶಂಕರ? ಈಗ ಮಾತಾಡು. ಇಲ್ಲ, ಊಟ ಮಾಡಬೇಕು, ಅಡುಗೆ ಮಾಡಿಸ್ಬೇಕಂದ್ರೆ ಹಾಫ್ ಆನ್ ಅವರ್ ಅವ್ರು ಅಡುಗೆ ಮಾಡಬೇಕಲ್ಲ. ಮೊದಲೇ ಫೋನ್ ಮಾಡಿದ್ರೆ ಮತ್ತೆ ಬೆಟ್ರ್ ಇತ್ತು. ಫಸ್ಟೇ ಮೊದಲು ಮಾಡ್ತಾ ಇಲ್ಲ, ಇವಾಗ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ, ಏನು ತೊಂದರೆ ಇಲ್ಲ. ನೀವು ಸ್ನಾನ ಮಾಡ್ತೀರಾ? ಸರಿ ಮಾಡಿ ಇವನು ಮಸಾಜ್ ಮಾಡ್ಕೊತಾನಂತೆ. ಮಾಡಿಸ್ಕೊ. ನೀವು ಮಸಾಜ್ ಮಾಡಿ ಸ್ನಾನ ಮಾಡೋದು ರೆಡಿ ಮಾಡೋಕ್ಕೆ ಅಂತಾರಲ್ಲ. ಒಂದು 2.5 kg ಮೀನು. 2.5 kg ಮೀನು ಸಾಕ? 2.5 3 kg ಮಿಕ್ಕಿದ್ರೆ ಪಾರ್ಸಲ್ ಮಾಡ್ಕೊಡ್ತಾರೆ. ತಲೆಬಾಳು ಸಾಂಬಾರು ಮಾಡ್ಕೊಡೋಣ. ತಲೆಬಾಳು ಸಾಂಬಾರು, ಸೆಂಟರ್ ಪೀಸು ಫ್ರೈ. ಮಸಾಜ್ಗೆ ಎಷ್ಟು? ರೈಸು. ಮಸಾಜ್ಗೆ ಎಷ್ಟು? ಮಸಾಜ್ ಮೇಲೆ ಡಿಫ್ರೆನ್ಸ್ ಇದೆ. 400 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. 400 ರೂಪಾಯಿಂದ ಇದೆ. ಅಲ್ಲೂ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ 400 ರೂಪಾಯಿಂದ ಇದೆ. ಯಾವ ಥರ ಬೇಕು ಅದು ಮಾಡಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ, ಮಾಡಿಕೊಡ್ತಾರೆ. ನಮ್ಮ ಸಂಜು ಅವ್ರು ಹೇಳ್ತಾರೆ. ಮಾಡೋಣ ಬನ್ನಿ ಅಂತ ಮೇಡಮ್. ಕಾರ್ ಎತ್ಕೊಂಡು ಹೋಗ್ಬರಕ್ಕ? ಈಗ ಕಾರ್ ಎತ್ಕೊಂಡ್ರೆ ಒಂದು 5 ರೂಪಾಯಿ ಚಾರ್ಜ್ ಮಾಡ್ಬೇಕು 2 ಅವರ್ಗೆ. ಕಾರ್ ಎತ್ಕೊಳ್ಳಿ, ಅಲ್ಲೇ ಸ್ನಾನ ಮಾಡೋಕ್ಕೆ ಜಾಗ ಅಲ್ಲೇ ಇದೆ. ಈ ಕಡೆ ಬಿಡ್ಲಿಲ್ಲ. ಫಾಲ್ಸ್ ನೋಡಿಲ್ಲ. ಹಿಂಗೆ ಹೋಗ್ಬೇಕು. ಫಾಲ್ಸ್ ಇಲ್ಲೇ ನೋಡೋದು. ಫಾಲ್ಸ್ ಇಲ್ಲ. ಫಾಲ್ಸ್ ಇವಾಗ ನೀರು ಜಾಸ್ತಿ ಇದೆ, ಬೋಟಿಂಗ್ ಸ್ಟಾಪ್ ಮಾಡಿದ್ದಾರೆ. ಅಲ್ಲ ಫಾಲ್ಸ್ ನೋಡೋಕ್ಕಾಗಲ್ಲ, ಯಾಕೆಂದರೆ ನಡ್ಕೊಂಡು ಹೋಗೋ ಜಾಗದಲ್ಲಿ ಎಲ್ಲ ಸ್ನಾನ ಮಾಡ್ತಾರೆ ಅಂತ ಕ್ಲೋಸ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಮೇಲೆ ಹೋಗ್ತಾರಲ್ಲ, ಹಂಗೆ ಅದು ಬಿಡಲ್ಲ. ಅದ್ರ ಮೇಲೆ ನೀರು ಹೋಗ್ತಾ ಇದೆ ಅಂತ. ಅದ್ರ ಮೇಲೆ ನೀರು ಮೇಲೆ ಇಲ್ಲ, ನಡ್ಕೊಂಡು ಹೋಗ್ತೀವಲ್ಲ ಅದ್ರ ಮೇಲೆ ಹೋಗ್ತಾ ಇದೆ ಅಂತ ಫಾಲ್ಸ್. ನೋಡೋಕ್ಕೂ ಬಿಡಲ್ವಾ? ನೋಡೋಕೆ ನಾವು ಸ್ನಾನ ಮಾಡೋಕ್ಕೆ ಬೇರೆ ಜಾಗ ಇದೆ. ಫಾಲ್ಸ್ ನೋಡೋಕ್ಕೂ ಬಿಡಲ್ಲ. ಫಾಲ್ಸಲ್ಲಿ ನದಿಯಲ್ಲಿ ನೀರು ಜಾಸ್ತಿ ಬಿಟ್ಬಿಟ್ಟವ್ರೆ ಕರ್ನಾಟಕ ಗೌರ್ಮೆಂಟ್ ಅನ್ಸುತ್ತೆ. ನಮ್ಮ ಸಿದ್ದರಾಮಯ್ಯ DK ಶಿವಕುಮಾರ್ ಕ್ಲೋಸ್ ಮಾಡ್ಸೋ ಗೇಟು. ಹಾಂ ಹೇಳು, ಕೇಳು. ಒಂದು 2 kg ಸಾಕು. 2 kg 7. ತಲೆಬಾಲೆಲ್ಲ ಸಾಂಬಾರು ಅದೇನು ಚಾರ್ಜ್ ಮಾಡ್ತೀರಾ? ಆಮೇಲೆ ಬರೀ ಫಿಶ್ಶಾ? ಫಿಶ್ ಸಾಂಬಾರು, ಹಾಂ, ಫಿಶ್ ಫ್ರೈ, ಮತ್ತು ಇದು ರಸಮ್, ರೈಸ್. ಹಾಂ.2 kg 500 ಕಟಿಂಗ್ ರೂಪಾಯಿ. ಚಾರ್ಜ್ ಎಲ್ಲ ಸೇರಿಸಿ. ಓಕೆ. ಕಟಿಂಗ್ ಚಾರ್ಜ್ ಎಲ್ಲ ಸೇರಿಸಿ 500 ರೂಪಾಯಿ ಬರುತ್ತೆ. 500 ರೂಪಾಯಿ ಅಂತೆ ಫಿಶ್ಶಿಗೆ. ಫಿಶ್ಗೆ. 2 kg ನಿಮಗೆ 4 ಜನಕ್ಕೆ ನಿಮಗೆ ರೈಸು, ರಸಮ್ಮು, ಸಾಂಬಾರು ಎಲ್ಲ ಮಾಡಿಸ್ಬೇಕಾರೆ ಹಿಂಗೆ ಒಂದು 2 kg ಮಾಡೋಕ್ಕೆ 800 ರೂಪಾಯಿ ಬರುತ್ತೆ. ಅದಕ್ಕೆ 800 ಅಣ್ಣ? ಯಾಕಂದರೆ ಎಲ್ಲ ಐಟಮ್ ಒಂದು 1000. ಟೋಟಲ್ 800 ರೂಪಾಯಿ. ಹಾಂ, 500 ಒಂದು 800, 500 ಪ್ಲಸ್ 800. 1300 ರೂಪಾಯಿ. ಯಾಕಂದರೆ ಮಸಾಲೆ ಐಟಮ್ ಅವರ ಮಾಡಿ ರೌಂಡ್ ಫಿಗರು ಮಸಾಲೆ ಮಾಡ್ಕೊತೀವಿ. ಇಲ್ಲಣ್ಣ, ಮಸಾಲೆ ಐಟಮ್ ಸಂಜೆಗೆ ಹೇಳಿದ್ರೆ ಮತ್ತೆ ಇನ್ನೂ ಕಮ್ಮಿ ಮಾಡ್ತಾನೆ ಅವನು. ಪೊಲೀಸ್ಗೆ ಆ್ಯಕ್ಚುಲಿ ಅವ್ರು ಹೇಳೋ ಪ್ರೈಸ್ ಅಂತೂ ಕೊಡಲ್ಲ. ಸೊ 1000 ರೂಪೀಸ್ ರೌಂಡ್ ಫಿಗರ್ ಮಾಡಿಕೊಂಡ್ರು. ಎಸ್,
ಶಂಕರಣ್ಣ ಎಲ್ಲಿ ಗೋಲ್ಮಾಲ್ ಮಾಡ್ತವ್ರೆ. ಸಂಜಣಗಿರೋದು ಸಂಜಣ ಹೊಡಿಬೇಕು. ಅಲ್ಲಲ್ಲ ಶಂಕರಣ್ಣ ಹೆವಿ ಅಮರ್ಸ್ತಾರಲ್ಲ. ಹಾಂ, ಇಲ್ಲಿಂದ ಇಲ್ಲಿಗೆ ಬರೀ ಒಂದು 50 ಮೀಟ್ರು ಒಳಗಡೆಯಿಂದ ಗೇಟ್ ಓಪನ್ ಮಾಡಿಬಿಟ್ಟು ಪಾರ್ಕಿಂಗ್ವರೆಗೆ ಬಿಟ್ಟರು. ಇಷ್ಟಕ್ಕೆ ತಿರ್ಗಾ ಮತ್ತೆ 50 ರೂಪಾಯಿ 100 ರೂಪಾಯಿ ಅಂತ ಕಿತ್ಕೊತಾರೆ. ಈಗ ಫಾಲ್ಸ್ ಹತ್ರಕ್ಕೆ ಹೋಗ್ತಾ ಇದ್ದೀರಿ. ಶಂಕರಣ್ಣ ಇವರನ್ನ ಜಾಯ್ನ್ ಮಾಡಿದ್ರು ಮತ್ತೆ. ಓ ಹಂಗ ಅಣ್ಣ, ನಿಮ್ಮ ಹೆಸರು? ವೆಂಕಟೇಶ್. ಕನ್ನಡ ಬರುತ್ತಣ್ಣ? ಎಲ್ಲ ಹಾಂ, ಅಲ್ಲ ಇಲ್ಲ ಟೂರಿಸ್ಟ್ ಪ್ಲೇಸಲ್ಲಿ ಎಲ್ಲ ಕಲಿತಾರೆ ಅಲ್ಲೋ. ಹೊಗೆನೇಕಲ್ ಫಾಲ್ಸ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಅಲ್ಲಿಗೆ ಹೋದವರೆಲ್ಲ ಫಾಲ್ಸ್ ಚೆನ್ನಾಗಿತ್ತು ಅಂತ ಹೇಳೋದು ಕೇಳಿರ್ತೀರ. ಬಟ್ ಅದಕ್ಕಿಂತ ಜಾಸ್ತಿ ಇನ್ನೊಂದ್ರ ಬಗ್ಗೆ ತುಂಬ ಮಾತಾಡ್ತಾರೆ. ಅದೇನೆಂದರೆ ಅಲ್ಲಿ ಕೊಡುವಂಥ ಫಿಶ್ ಫ್ರೈ, ಫಿಶ್ ಸಾಂಬಾರ್, ಫುಡ್ ಸೂಪರಾಗಿರುತ್ತಂತೆ. ಸೊ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಜೆನ್ಯೂನ್ ಆಗಿ ರಿವ್ಯೂ ಏನಿದೆ ಅದನ್ನು ಹಾಕ್ತೀನಿ, ನೋಡಿ. ನೆಕ್ಸ್ಟ್ ಯಾರಿಗೆ ಅದೇ ಹೇಳಿದ್ದು, ಎಲ್ಲ ಸುಮ್ಮನೆ ಸುತ್ತಿಸ್ತಾ ಇದ್ದಾರೆ. ಈಗ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದೇ ಥರ ಮ್ಯಾರಿನೇಟ್ ಮಾಡಿರೋ ಫಿಶ್ಶು ನಿಮಗೆ ಫಾಲ್ಸ್ ಹೋಗೋ ರೋಡಲ್ಲಿ ಫುಲ್ ಇಟ್ಟಿರ್ತಾರೆ. ಇದು ಹೇಗೆ ಅಂದರೆ ನೀವು ತೊಗೊಂಡು ಮನೆಗೆ ಹೋಗಿ ಫ್ರೈ ಮಾಡ್ಕೊಂಡು ತಿನ್ಬೋದು ಅನ್ನೋ ಥರ ಕಾನ್ಸೆಪ್ಟಲ್ಲಿ ಇಟ್ಟಿರ್ತಾರೆ. ಅಲ್ಲಿದೆ ಆ ಬ್ರಿಡ್ಜ್ ಮೇಲೆ ಹೋಗಿ ಇಲ್ಲಿಂದಾನೆ ಮುಚ್ಚೋಗಿದೆ ಅಲ್ಲೋ. ಎಲ್ಲಿ ಕರ್ಕೊಂಡು ಹೋಗ್ತಾವ್ರು ಚಿನ್ನ ಈಗ? ಇಲ್ಲೇ ಅಡುಗೆ ಮಾಡೋ ಥರ ತೋರ್ಸೋದೀಗ. ಈಗ ನಿಮಗೆ ತೋರಿಸ್ತಾ ಇರೋ ಜಾಗನೇ ಇಲ್ಲೇ ಅವರು ಫಿಶ್ ಫ್ರೈ, ಫಿಶ್ ಸಾಂಬಾರ್, ಚಿಕನ್ ಕೊಟ್ಟರೆ ಚಿಕನ್ನು ಮಾಡಿಕೊಡ್ತಾರೆ. ಇಲ್ಲೇ ಸಿಗುತ್ತೆ ಎಲ್ಲನೂ. ಸೊ ನೀವೇ ಬೇಕಾದರೆ ಪರ್ಚೇಸ್ ಮಾಡಿ ಮಾರ್ಕೆಟಲ್ಲಿ ತಂದು ಕೊಡ್ಬೋದು. ಅಥವಾ ಅವ್ರಿಗೆ ಹೇಳಿದ್ರೆ ಅವ್ರು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ ಫಿಶನ್ನು ಎಲ್ಲ. ಸೊ ಅವರೇ ಮಾಡಿಕೊಡ್ತಾರೆ. ನಿಮಗೆ ಅದ್ರ ಜೊತೆಗೆ ರೈಸು, ರಸಮ್ ಎಲ್ಲನೂ ಮಾಡಿಕೊಡ್ತಾರೆ. ಇದ್ರ ಜೊತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಫಿಶ್ ಫ್ರೈ ಮತ್ತು ಸಾಂಬಾರು ಮಾಡೋದಕ್ಕೆ ಹೇಳಿ ನಾವೀಗ ಹೋಗ್ತಾ ಇರೋದು ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ. ಫಾಲ್ಸಲ್ಲಿ ತುಂಬ ನೀರಿರೋದ್ರಿಂದ ಈ ಕಡೆ ಸೈಡ್ ಬಿಡೋಲ್ಲ. ಸೊ ಆ ಕಡೆ ಇನ್ನೊಂದು ಜರಿ ಹರಿತಿದೆ, ಆ ಜರಿ ಹತ್ರನೇ ಮಸಾಜ್ ಮಾಡಿ ಆ ಜರಿಯಲ್ಲಿ ಸ್ನಾನ ಮಾಡಿಕೊಂಡು ಬರಬೇಕು. ಯಾವುದು ಎಳ್ಳೆಣ್ಣೆನಾ? ಓ ಅಣ್ಣ ನಮಸ್ಕಾರ. ಎಲ್ಲಿ ಈ ಕಡೆ? ನೀವೇನು ಇಲ್ಲಿ ನೋಡು ಮಹಾಪ್ರಭು. ಇದೇ ನೋಡಿ ಮಸಾಜ್ ಮಾಡಿ ಇದೇ ಫಾಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ಕೋಬೇಕು. ನೀಟ್ ಇಲ್ಲ ಹೊಗೆನೇಕಲಲ್ಲಿ ಮಸಾಜ್ ಪ್ಲೇಸು. ಅದೇ ಹಂಗೆ ಇದೆ. ಟಪ 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 ಟಪ. ಮಸಾಜ್ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಈಗ ನಾವು ಬಂದಿದ್ದು ಊಟ ತಿನ್ನೋದಕ್ಕೆ ರೆಡಿಯಾಗಿತ್ತು. ಸೊ ಬನ್ನಿ ಬಾರಿಸೋಣ. ಹತ್ತು ರೂಪಾಯಿ ಒಂದು, 10 ರೂಪಾಯಿ ಒಂದು, 10 ರೂಪಾಯಿ ಒಂದು, 10 ರೂಪಾಯಿ ಒಂದು. ಊಟ ಅಂತೂ ಬೊಂಬಾಟಾಗಿತ್ತು. ಫಿಶ್ ಫ್ರೈ, ಫಿಶ್ ಸಾಂಬಾರು ಅಂತೂ ಸಖತ್ತಾಗಿತ್ತು. ಅದಕ್ಕೆ ಆಂಟಿ ಹತ್ರ ಹೆಂಗೆ ಮಾಡಿದ್ರಿ ಅಂತ ರೆಸಿಪಿ ಕೇಳಿದೆ. ಬನ್ನಿ ಅವ್ರು ಏನು ಹೇಳ್ತಾರೆ. 2 கிலோ குழம்புக்கு அதுக்கப்புறம் ஒரு வறுவல் மசாலா, கொஞ்சம் ஒரு அரை பாக்கெட் வறுவல் மசாலா, அதுக்கப்புறம் கொஞ்சம் இது அது எனக்கே மறந்துச்சு, அது சொல்லே வரல. கறி மசாலா கொஞ்சம், அதுக்கப்புறம் என்னது வெங்காயம் ஒரு 1/4 கிலோ, தக்காளி ஒரு 1/4 கிலோ, அவ்வளோதான். புளி எவ்வளோ போட்டீங்க? புளி வந்து ஒரு 100 கிராம் வைக்கணும் 2 கிலோ குழம்புக்கு. 2 கிலோ குழம்புக்கு அவ்வளோதான். ಓಕೆ, ಥ್ಯಾಂಕ್ ಯು ಅಕ್ಕ. உங்கள் பேர் அக்கா? ஜெயந்தி. ஓகே, தேங்க்யூ அக்கா. தூள் கொஞ்சம் 4 பாக்கெட் மட்டும் போடுங்க. சாம்பார் தூள், ஆச்சி மசாலா கொஞ்சம் சேர்த்துக்கங்க. ஓகே, அதே தான் மட்டும்தான். நல்லா எண்ணெயில் போட்டு நல்லா வதக்கி, மிளகு சீரகம் போட்டு நல்லா எண்ணெயில் போட்டு வதக்கி, அந்த புளியும் சேர்த்து அதில் போட்டு நல்லா வதக்கி கல்லில் அரைக்கணும், அம்மியில் அரைக்கணும். அப்போ தான் குழம்பு டேஸ்ட் வரும். ಕೇಳು ನೋಡಿ, ಇದು ಫಿಶ್ ಮಾರ್ಕೆಟು. ಏನು 50
ಹಾಂ ಇದು ಇದು 200 ಅದು 100 ಅದು 150 ಎನ್ನ ಪೇರಂಟಿ ಇದು ಪಾಂಪ್ 150 ರೂಪಾಯಿ ಅಂತಲೇ ಆಂಟಿ ಒಂದು ಫಿಶ್ ಕೊಟ್ಟಿದ್ದಾರೆ. ಹಾಂ ಹೇಳಪ್ಪ ಟೇಸ್ಟ್ ಹೆಂಗಿದೆ ಅಂತ ತಿನ್ಬಿಟ್ಟು. ಖರಾಬು ಹಾಂ ಬಿಸಿನಾ? ಓಹೋ ಫುಲ್ ಬಿಸಿ ಇದೆಯಂತೆ ಹುಡುಗ. ಹೊಗೆ ಹೊಗೆ ಹೆಂಗೆ ಬರ್ತಿದೆ ನೋಡು. ಬಿಸಿ ಬಿಸಿ ಇದೆ. ಚೆನ್ನಾಗಿದೆಯಾ? ಲೈವ್ ರಿವ್ಯೂ ಕೊಟ್ಟಿದ್ದಾನೆ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಟೈಮ್ ಇಲ್ಲೇ ಬರೋಣ, ಇಲ್ಲೇ ಮಾಡ್ಸೋಣ. ಓಕೆ ಅಕ್ಕ, ನಿಮ್ಮ ಹೆಸರು? ಕಾಂಚನ. ನೋಡಿ ಇಲ್ಲಿ ಅದೇ ವಾಟರ್ ಟ್ಯಾಂಕು, ಅಲ್ಲಿಂದ ಈ ಕಡೆ ಬಂದರೆ ಇಲ್ಲಿದ್ದಾರೆ ಇವರು. ನಂಬರ್ ಹಾಕಿರ್ತೀನಿ. ಥ್ಯಾಂಕ್ ಯು. ಫಾಲ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿಂದ. ಇಲ್ಲಿ ಇವ್ರು ಬಿಡಲ್ಲ ಲೋಕಲ್ ಅವರು. ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋ ಸ್ಪಾಟ್ ಯಾವುದಂದ್ರೆ ವಿಷ್ಣುವರ್ಧನ ಫಿಲಮ್ ನೋಡಿದ್ದೀರಾ? ಅಲ್ಲಿ ಹೊಗೆನಕಲ್ ಅಲ್ಲಿ ಆ ಕಡೆ ನಿಂತ್ಕೊಂಡು ಹಿಂಗೆ ಫೋನ್ ಬಿಟ್ಬಿಟ್ಟು ಹೇಳ್ಕೊತಾರಲ್ಲ, ಅದೇ ಸ್ಪಾಟು. ಹಿಂಗಂತ ಹೇಳೋದು ನನ್ನ ಫ್ರೆಂಡ್ ಹೇಳ್ದು. ಸೊ ಹೊಗೆನಕಲ್ಗೆ ಬರೋವಾಗಲೇ ಹೇಳಿದೆ ಫಾಲ್ಸ್ ನೋಡೋಕ್ಕಂತೂ ಹೋಗ್ತಾ ಇಲ್ಲ, ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದೇನೋ ಗೊತ್ತಿಲ್ಲ, ದೇವ್ರು ಕೇಳಿಸ್ಕೊಬಿಟ್ನೇನೋ, ಫಾಲ್ಸ್ ನೋಡೋಕ್ಕೆ ಆಗಿಲ್ಲ. ಬಟ್ ಫಿಶ್ ಮಾತ್ರ ಸೂಪರಾಗಿತ್ತು, ತುಂಬ ಇಷ್ಟ ಆಯಿತು. ನಾವು ಬಂದಿದ್ದ ಇಂಟೆನ್ಷನ್ ಅಂತೂ ನೆರವೇರ್ತು, ಅದೊಂದು ಖುಷಿ. ಸೊ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಆ್ಯಕ್ಚುಲಿ ಬೈಕ್ ರೈಡ್ ಹೋಗ್ತಾ ಇದ್ದೀರಿ, ಬೈಕ್ ರೈಡ್ ಟು ಏರ್ಕಾಡ್. ಸೊ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. Please like and subscribe.